Hello everyone. So Monday market analysis ಯಾವ ಥರ ಟ್ರೇಡ್ ಮಾಡೋದು. ಸೊ ಏನೇನು ಅಬ್ಸರ್ವ್ ಮಾಡ್ಬೇಕು ಅನ್ನೋದು ವಿಲ್ ಚೆಕ್ ನಾವು. ಸೊ ನಿಫ್ಟಿ ಚಾರ್ಟ್ ನೋಡ್ತೀವಿ. ವೀಕ್ಲಿ ಚಾರ್ಟ್ನ ಅಬ್ಸರ್ವ್ ಮಾಡಿದ್ರೆ ಸೊ ವೀಕ್ಲಿ ಚಾರ್ಟಲ್ಲಿ ನಮಗೆ ಬ್ಯಾಕ್ ಟು ಬ್ಯಾಕ್ ಇದು ಬುಲಿಶ್ ಕ್ಯಾಂಡಲ್ ನೋಡೋಕ್ಕೆ ಕಾಣ್ತಿದೆ. ಸೊ ಅಗೇನ್ ಪ್ರೈಸ್ ಒಂದು ಇಂಪಾರ್ಟೆಂಟ್ ಲೆವೆಲಲ್ಲಿ ಸಪೋರ್ಟ್ ಕಾಣ್ತಿದೆ. ಸೊ ಒಂದು ಬಂದು ಪ್ರೀವಿಯಸ್ ಈ ಸಪೋರ್ಟ್ ಏನಿತ್ತು ಅದು ರೆಸಿಸ್ಟೆನ್ಸ್ ಆಗಿ ಆಕ್ಟ್ ಆಗ್ತದೆ. ಸೊ ಅನದರ್ ಒನ್ ಬಂದು ನಾವು ಫಿಬೊನಾಚಿ ಟೂಲ್ನ ಯೂಸ್ ಮಾಡಿದ್ರೆ ವಿ ಕ್ಯಾನ್ ಸಿ ಪ್ರೈಸ್ ಟ್ರೇಡಿಂಗ್ ಎಕ್ಸಾಕ್ಟ್ಲಿ 50% ಆಫ್ ರಿಜೆಕ್ಷನ್ ಏರಿಯಾ. ಸೊ ಇದೆರಡು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ಇಲ್ಲಿಂದ ಪ್ರೈಸ್ ಡೌನ್ ಆಗೋ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ. ಬಿಕಾಸ್ ಈ ಪ್ರೈಸ್ ತುಂಬ ಸ್ಟ್ರಾಂಗ್ ಇದೆ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ರಿಟ್ರೇಸ್ಮೆಂಟ್ ಕ್ಯಾಂಡಲ್ ಲೈಕ್ ದಟ್. ಸೊ ಕಂಟಿನ್ಯೂಸ್ ಬೈಯಿಂಗ್ ಐ ಆಮ್ ನಾಟ್ ಎಕ್ಸ್ಪೆಕ್ಟಿಂಗ್. ಸೊ ನಾವು ವೀಕ್ಲಿ ಡೈಲಿ ಕ್ಯಾಂಡಲ್ನ ಅಬ್ಸರ್ವ್ ಮಾಡಿದ್ರೆ ಸೊ ಡೈಲಿ ಕ್ಯಾಂಡಲ್ ಬಂದು ಪ್ರೀವಿಯಸ್ ಕ್ಯಾಂಡಲಿನ ಇನ್ಸೈಡ್ ಕ್ಯಾಂಡಲೇ ಫಾರ್ಮ್ ಆಗಿದೆ. ಪ್ರೀವಿಯಸ್ ಡೇ ಕನ್ಸಿಡರ್ ಮಾಡಿದ್ರೆ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ ಬಂದಿತ್ತು. ಸೊ ಅದನ್ನು ಪ್ರೈಸ್ ಆಲ್ಮೋಸ್ಟ್ ಎನ್ಗಲ್ಫ್ ಮಾಡೋಕ್ಕಿದೆ. ಆಲ್ಮೋಸ್ಟ್ ಸ್ಟ್ರಾಂಗ್ ಬೈಯಿಂಗ್ ವಿ ಕ್ಯಾನ್ ಸೇ ಇಟ್. ಫಸ್ಟ್ ಒಂದು ರಿಜೆಕ್ಷನ್ ನಮಗೆ ನೋಡೋಕೆ ಸಿಗ್ತಲ್ಲ, ಒಂದು ಸ್ಟ್ರಾಂಗ್ ಬೈಯಿಂಗ್ ಕ್ಯಾಂಡಲ್ ಇದೆ. ಸೊ ನಾವು ಮಂಡೇಗೆ ಯಾವ ಥರ ಟ್ರೇಡ್ ಪ್ಲ್ಯಾನ್ ಮಾಡ್ಬೋದು ಅಂತ ಇವಾಗ 15 ಮಿನಿಟ್ ಟೈಮ್ ಫ್ರೇಮ್. ಸೊ ಪ್ರೈಸ್ ನಮಗೆ ಸ್ಟ್ರಾಂಗ್ ಬುಲಿಶೇ ಕಾಣ್ತಿದೆ. ಆ್ಯಸ್ ಆಫ್ ನಾನು ಅಬ್ಸರ್ವ್ ಮಾಡಿದ್ರೆ ಈ ಸೆಲ್ಲಿಂಗ್ ಸ್ವಿಂಗ್ ಏನಿದೆ ಅದನ್ನು ಆಲ್ಮೋಸ್ಟ್ 100% ಕವರ್ ಮಾಡಿದೆ. ಸೊ ನೆಕ್ಸ್ಟ್ ಸೆಷನ್ಗೆ ಪ್ರೈಸ್ ಒಂದು ಇಂಪಾರ್ಟೆಂಟ್ ಏರಿಯಾದಲ್ಲಿ ಟ್ರೇಡ್ ಆಗ್ತಿದೆ. ಸೊ ಇಲ್ಲಿಂದ ಮೇಲೆ ಹೋಗೋಕ್ಕೆ ಇದು ರೆಸಿಸ್ಟೆನ್ಸ್ ಏರಿಯಾ. ಸೊ ಇಲ್ಲಿಂದ ಕೆಳಗೆ ಬರೋಕ್ಕಂದ್ರೆ ಪ್ರೈಸ್ ತುಂಬ ಸ್ಟ್ರಾಂಗ್ ಕ್ಲೋಸ್ ಆಗಿದೆ. ಸೊ ಈ ಪ್ರೈಸ್ ಈ ಲೆವೆಲ್ನ ಬ್ರೇಕ್ಔಟ್ ಮಾಡಿ ಸೊ ಈ ಲೆವೆಲ್ ಮೇಲೆ ಸಸ್ಟೈನ್ ಆಗ್ತಿದೆ ಅಂದರೆ ಇಟ್ ಇಸ್ ಗುಡ್ ಫಾರ್ ಬೈಯಿಂಗ್. ಸೊ ಈ ಪ್ರೈಸ್ ಇನ್ಸೈಡೆಡ್ ಟ್ರೇಡ್ ಆಗ್ತಿದೆ ಅಂದರೆ ಸ್ವಲ್ಪ ಡಿಫಿಕಲ್ಟ್ ಟು ಟ್ರೇಡ್ ಐಡೆಂಟಿಫೈ ದ ಡೈರೆಕ್ಷನ್. ಸಪೋಸ್ ಪ್ರೈಸ್ ನಾಳೆ ಕ್ಯಾಪ್ ಡೌನ್ ಓಪನ್ ಆಗಿ ಈ ಲೆವೆಲಿಂದ ಮೇಲೆ ಸಸ್ಟೈನ್ ಆಗ್ತದೆ ಅಂದರೆ ಈ ಲೆವೆಲಿಂದ ಮೇಲೆ ಸಸ್ಟೈನ್ ಆಗ್ತಿರೋವರೆಗೂ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೈಯಿಂಗ್. ಸೊ ಪ್ರೈಸ್ ಮೇ ಬಿ ಕಮ್ ಡೌನ್ ಲೈಕ್ ದಟ್. ಸೊ ಹೈಯರ್ ಲೋ ಹೈಯರ್ ಹೈ ಮಾಡ್ಕೊಂಡು ಅಪ್ಸೈಡ್ ಹೋಗ್ತದೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಬೈಯಿಂಗ್. ಸೊ ಈ ಲೆವೆಲ್ನ ಬ್ರೇಕ್ ಮಾಡಿ ಈ ಲೆವೆಲ್ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ಆಗ್ತಿದೆ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮಿನಿಮಮ್ ಆಫ್ ದಿಸ್. ಸೊ ನಾಳೆ ನಾವು ಇವೆರಡನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಎಕ್ಸೆಪ್ಟ್ ದಿ ಗ್ಯಾಪ್ ಅಪ್. ಸೊ ಗ್ಯಾಪ್ ಡೌನ್ ಓಪನ್ ಆದರೆ ಸೊ ಬೇಸ್ಡ್ ಆನ್ ಎಷ್ಟು ಗ್ಯಾಪ್ ಅಪ್ ಓಪನ್ ಆಗಿದೆ ಎಷ್ಟು ಗ್ಯಾಪ್ ಡೌನ್ ಓಪನ್ ಆಗಿದೆ ಅದ್ರ ಮೇಲೆ ನಾವು ಟ್ರೇಡ್ ಮಾಡಬೇಕಾಗುತ್ತೆ. ಸೊ ದಿಸ್ ಇಸ್ ಮಾರ್ಕೆಟ್ ಇಲ್ಲೇ ಓಪನ್ ಆಯಿತು, ಇಲ್ಲಿಂದ ಡೌನ್ ಬಂತು, ಇಲ್ಲಿಂದ ಸಪೋರ್ಟ್ ಬಂದ ಮೇಲೆ ಹೋಗ್ತಿದೆ ಅಂದರೆ ದಿಸ್ ಇಸ್ ಸೈಡ್ ವೇ ಓಪನಿಂಗ್ಸ್ ಆಗುತ್ತೆ. ಸೊ ಈ ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆಗಿ ಈ ಲೆವೆಲಿಂದ ಡೌನ್ ಆಗಿ ಟ್ರೇಡ್ ಆಗ್ತಿದೆ ಅಂದರೆ ಸೊ ಈ ಲೆವೆಲ್ ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ವರ್ಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಕಂಪ್ಲೀಟ್ ಗ್ಯಾಪ್ ಅಪ್ ಓಪನ್ ಆದರೆ ಬೇಸ್ಡ್ ಆನ್ ದಟ್ ಎಷ್ಟು ಗ್ಯಾಪ್ ಅಪ್ ಓಪನ್ ಆಗಿದೆ ಅದ್ರ ಮೇಲೆ ನಾವು ಓವರ್ವ್ಯೂನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ನಾಳೆಗೆ ವಿ ಕ್ಯಾನ್ ಲುಕ್ ಫಾರ್ ದೀಸ್ ಟೂ ಟೈಪ್ ಆಫ್ ಟ್ರೇಡ್. ಸೊ ಸಪೋಸ್ ಇದ್ರ ಮೇಲೆ ಓಪನ್ ಆದರೆ ಸೊ ಇನ್ನು ಇಟ್ಸ್ ವೆರಿ ಗುಡ್ ಟು ಟ್ರೇಡ್ ಬಿಕಾಸ್ ವಿ ಆರ್ ಟ್ರೇಡಿಂಗ್ ಔಟ್ಸೈಡ್ ದಿ ಪ್ರೀವಿಯಸ್ 2 days. ಸೊ ಈ ರೇಂಜ್ ಏನಿದೆ ಈ ರೇಂಜಿಂದ ಔಟ್ಸೈಡ್ ಹೋದರೆ ಪ್ರೈಸ್ ಒಂದು ರ್ಯಾಲಿ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಇನ್ಸೈಡ್ ದ ರೇಂಜಲ್ಲಿ ಓಪನ್ ಆದರೆ ಪ್ರೈಸ್ ಸೊ ಇದರೊಳಗೆ ಸ್ಟಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ನಮಗೆ ಪ್ರಾಪರ್ ಡೈರೆಕ್ಷನ್ಗಳು ಸಿಗಲ್ಲ. ಸೊ ಸಪೋಸ್ ಇದರಿಂದ ಮೇಲೆ ಆರ್ ಇದರಿಂದ ಕೆಳಗೆ ಓಪನ್ ಆದರೆ ಸೊ ನಮಗೊಂದು ಪ್ರಾಪರ್ ಡೈರೆಕ್ಷನ್ ನೋಡೋಕ್ಕೆ ಸಿಗುತ್ತೆ. ಐದರ್ ಇಟ್ ವಿಲ್ ಗೋ ಡೌನ್ ಐದರ್ ಇಟ್ ವಿಲ್ ಗೋ ಅಪ್. ಸೊ ನಾಳೆಗೆ ಇವೆರಡು ಪ್ಯಾಟರ್ನ್ ತುಂಬ ವರ್ಕ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಈ ಪ್ರೈಸ್ ತುಂಬ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಓಪನ್ ಆಗಿಲ್ಲ ಅಂದರೆ ಸೊ ಪ್ರೈಸ್ ಮೇಲೆ ಹೋಗೋಕ್ಕೆ ಮಚ್ ಅಂತ ಪಾಸಿಟಿವ್ ಇಲ್ಲ ನಮ್ಮ ಹತ್ರ. ಸೊ ಗ್ಲೋಬಲಿ ಸ್ಟಿಲ್ ನೆಗೆಟಿವೇ ಇದೆ. ಸೊ ಕಂಪ್ಲೀಟ್ ಪಾಸಿಟಿವ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ ಆ್ಯಸ್ ಆಫ್ ನೌ. ಸೊ ಸ್ಟಿಲ್ ನಮಗೆ ಹಿಂಗೆ ನೋಡ್ತೀನಿ ಅಂದರೆ ಇಲ್ಲಿ ತುಂಬ ದೊಡ್ಡ ಗ್ಯಾಪ್ ಇದೆ. ಗ್ಯಾಪ್ನ ಫಿಲ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈ ಪ್ರೈಸ್ ಈಗ ರಿಜೆಕ್ಟ್ ಆದರೆ ಈ ಗ್ಯಾಪ್ನ ಫಿಲ್ ಮಾಡಿ ಇಲ್ಲಿಂದ ಹೋಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಪ್ಲಸ್ ನಾವು ಈ ಸ್ವಿಂಗಿಗೆ ಫಿಬೊನಾಚಿ ಟೂಲ್ನ ಯೂಸ್ ಮಾಡಿದ್ರೆ ಸೊ 50% ಅಂದರೆ ಮಿನಿಮಮ್ ಪ್ರೈಸ್ ಇಲ್ಲಿವರೆಗೂ ಬರಬೇಕು. ಸೊ ಈ ಸ್ವಿಂಗಿಗೆ ಅಷ್ಟೊಂದು ಸ್ಟ್ರೆಂತ್ ಇದೆ ಅಂದರೆ ಪ್ರೈಸ್ ಇಲ್ಲಿವರೆಗೂ ಬಂದು ಇಲ್ಲಿಂದ ರಿಟ್ರೇಸ್ಮೆಂಟ್ ಆದರೆ ಸೊ ಇದಕ್ಕೆ ಒನ್ ಪ್ರಾಪರ್ ಸ್ವಿಂಗ್ ಆಗಿ ಕನ್ವರ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಸೊ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಫ್ ಬಯರ್ಸ್ ಹ್ಯಾವ್ ಎನಫ್ ಕೆಪಾಸಿಟಿ ಇಲ್ಲಿಂದ ಅಪ್ಸೈಡ್ ಹೋಗ್ತಿದೆ ಅಂದರೆ ದಟ್ ಇಸ್ ಗುಡ್ ಫಾರ್ ಬೈಯಿಂಗ್. ಸೊ ಇಲ್ಲಿಂದ ಕಂಟಿನ್ಯೂಸ್ ಹೋಗ್ತಿದೆ ಅಂದರೆ
ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ಲೈಕ್ ಪ್ರೈಸ್ ಈ ಲೆವೆಲ್ನ ಸಸ್ಟೈನ್ ಆಗುತ್ತೆ ಅಂತ. ಸೊ ಈ ಲೆವೆಲ್ನಲ್ಲಿ ಪ್ರೈಸ್ ರಿಜೆಕ್ಟ್ ಅಪ್ಪರ್ ಸೈಡ್ ಹೋಗಿ ಇಲ್ಲಿಂದ ರಿಜೆಕ್ಟ್ ಆಗಿ ಡೌನ್ ಸೈಡ್ ಹೋಗ್ಬೋದು. ಸೊ ಸೊ ಈ ನಾಳೆ ಓಪನಿಂಗ್ ಯಾವ ಥರ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಈ ಕ್ಯಾಂಡಲ್ನ ಔಟ್ಸೈಡ್ ಮಾರ್ಕೆಟ್ ಟ್ರೇಡ್ ಆಗ್ತದೆ ಅಂದರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಐದರ್ ಬೈಯಿಂಗ್ ಆರ್ ಸೆಲ್ಲಿಂಗ್. ಸೊ ನಾಳೆ ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ವಿಲ್ ಸಿ. ಥ್ಯಾಂಕ್ ಯು ಸೋ ಮಚ್.